ಮುಂದುವರಿಯೋದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಡೆಫಿನೆಟ್ಲಿ ಒಂದು ಲೈಕ್ ಕೊಟ್ಟು ಕಂಟಿನ್ಯೂ ಮಾಡಿ. ನಮಸ್ಕಾರ. ಇವತ್ತು ನಾವು ಸಯ್ಯಾರ ಅನ್ನೋ ಹೊಸ ಹಿಂದಿ ಸಿನಿಮಾ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ಹಾ ಫಿಲ್ಮಿ ಇಂಡಿಯನ್ ಯೂಟ್ಯೂಬ್ ಚಾನೆಲ್ ಇದೆಯಲ್ಲ, ಅದರಲ್ಲಿ ದೀಕ್ಷಾ ಶರ್ಮಾ ಅವರ ವಿಮರ್ಶೆ ಬಂದಿದೆ. ಹೌದು, ನೋಡ್ದೆ. ಸೊ ಆ ವಿಮರ್ಶೆನ ಆಧಾರವಾಗಿ ಇಟ್ಕೊಂಡು ಈ ಸಿನಿಮಾದಲ್ಲಿ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಸರಿ. ಶುರುನಲ್ಲಿ ಒಂದು ವಿಷಯ ಭಾರಿ ಸದ್ದು ಮಾಡಿತ್ತು. ಅಂದ್ರೆ ಸೆನ್ಸಾರ್ ಬೋರ್ಡ್ ಒಂದು ಸೀನ್ ಕಟ್ ಮಾಡಿದ್ಮೇಲೆ ಒಂದೇ ಗಂಟೆಲಿ 10,000 ಟಿಕೆಟ್ ಸೇಲ್ ಆಯ್ತು ಅಂತ. ಅದು ಒಂಥರ ಕ್ಯೂರಿಯಾಸಿಟಿ ಜಾಸ್ತಿ ಮಾಡಿತ್ತು ಅಲ್ವಾ? ಹೌದೌದು, ಆ ಸುದ್ದಿ ಖಂಡಿತ ಗಮನ ಸೆಳೆದಿತ್ತು. ದೀಕ್ಷಾ ಶರ್ಮಾ ಅವರ ವಿಶ್ಲೇಷಣೆ ಪ್ರಕಾರ ಇದು ಬೇಸಿಕಲಿ ಇಬ್ರು ವ್ಯಕ್ತಿಗಳ ಕಥೆ. ಇಬ್ರು ತುಂಬ ಬೇರೆ ಬೇರೆ ಥರದವರು. ಒಬ್ಬಳು ಅಂದ್ರೆ ನಾಯಕಿ ಲೈಫಲ್ಲಿ ಏನು ದೊಡ್ಡ ಸಮಸ್ಯೆಯಾಗಿ ಒಂಥರ ಪೂರ್ತಿ ಮುರಿದು ಹೋಗಿರ್ತಾಳೆ. ಇನ್ನೊಬ್ಬ ನಾಯಕ, ಅವನದು ಒಂದು ಕನಸಿರುತ್ತೆ, ಸಂಗೀತಗಾರ ಆಗ್ಬೇಕು ಅಂಟು. ಆ ಕನಸು ಸಹ ಮುರಿದು ಹೋಗಿರುತ್ತೆ. ಸೊ ಹೀಗೆ ಇಬ್ರು. ಸರಿ, ಅಂದ್ರೆ ಇಬ್ಬರೂ ಒಂದ್ರ ಅಪೂರ್ಣ ವ್ಯಕ್ತಿಗಳು. ಒಬ್ಬರ್ದು ಮನಸ್ಸು ಸರಿಯಿಲ್ಲ, ಇನ್ನೊಬ್ಬರ್ದು ಕನಸು ಪೂರ್ತಿಯಾಗಿಲ್ಲ. ಇವ್ರು ಹೇಗೂ ಒಂದಾಗ್ತಾರೆ? ಆ ರಿವ್ಯೂ ಏನ್ ಹೇಳುತ್ತೆ? ಇಲ್ಲಿ ಆಕ್ಚುಲಿ ಡೈರೆಕ್ಟರ್ ಮೋಹಿತ್ ಸೂರಿ ಅವರ ಸ್ಟೈಲ್ ಬಗ್ಗೆ ಮಾತಾಡಬೇಕು. ಓ, ಅವರ್ದಾ? ಆಶಿಕಿಟ್ಟು, ಏಕ್ ವಿಲೆನ್. ಎಕ್ಸಾಕ್ಟ್ಲಿ ಅದೇ ತರಹದ ಇಮೋಷನಲ್, ಸ್ವಲ್ಪ ಹೇಗೆ ಹೇಳೋದು, ವಿಷಾದದ ಕಥೆಗಳಿಗೆ ಅವರು ಫೇಮಸ್ ಅಲ್ವಾ? ಹೌದು ಹೌದು. ಈ ಸಿನಿಮಾನು ಬಹುಶಃ ಅದೇ ಲೈನ್ನಲ್ಲಿದೆ, ಅದೇ ಭಾವನಾತ್ಮಕ ತೀವ್ರತೆ ಇದೆ ಅಂತ ವಿಮರ್ಶೆ ಹೇಳುತ್ತೆ. ಅಂದ್ರೆ ಸುಮ್ಮನೆ ಲವ್ ಸ್ಟೋರಿ ಅಲ್ಲ, ಅದಕ್ಕಿಂತ ಸ್ವಲ್ಪ ಡೀಪ್ ಆದ ಕಥೆ ಇದು. ಕಥೆಲಿ ಒಂದು ಮಿಸ್ಟ್ರಿ ಇದೆ ಅಂತಾನೂ ಕೇಳಿದೆ. ನಾಯಕಿ ಒಂದು ಡೈರಿ ಇಟ್ಕೊಂಡಿರ್ತಾಳಂತೆ. ಹೌದು. ಅದ್ರಲ್ಲಿ ಏನೋ ಬರೆದ ತಕ್ಷಣ ಹರ್ದು ಹಾಕ್ತಾರಂತೆ. ಏನದು? ಏನಾದ್ರೂ ಮರೆಯೋಕ್ ಟ್ರೈ ಮಾಡ್ತಿರ್ತಾಳಾ? ಹೌದು, ಆ ಡೈರಿ ವಿಷಯ ಒಂಥರ ಇಂಟ್ರೆಸ್ಟಿಂಗ್ ಆಗಿದೆ. ವಿಮರ್ಶೆ ಪ್ರಕಾರ ಅದು ನಾಯಕಿಯ ಮನಸ್ಥಿತಿ, ಅವಳ ಪಾಸ್ಟಲ್ಲಿನ ನೋವನ್ನ ದುರ್ಸೋ ಒಂದು ರೀತಿ ಅನ್ಸುತ್ತೆ. ಓ, ಆ ಹರ್ದಿರೋ ಪೇಜ್ಗಳ ಮೂಲಕವೇ ನಾಯಕ ಅವಳನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾನ ಅನ್ನೋ ಪ್ರಶ್ನೆನೂ ಬರುತ್ತಲ್ಲಿ. ಇಂಟ್ರೆಸ್ಟಿಂಗ್. ಹಾಗಾದ್ರೆ ಸಿನಿಮಾ ಶುರುವಾಗೋದು ಹೇಗೆ? ಪಾತ್ರಗಳ ಪರಿಚಯದ ಬಗ್ಗೆ ಏನಂತಾರೆ? ನಾಯಕಿಯ ಇಂಟ್ರೊಡಕ್ಷನ್ ಸೀನ್ ಚೆನ್ನಾಗಿದೆ, ಆದರೆ ಸ್ವಲ್ಪ ಸೀರಿಯಸ್ ಆಗಿದೆ, ಒಂಥರ ನೋವಿನ ಭಾವನೆ ಕೊಡುತ್ತೆ ಅಂತ ಹೇಳಿದ್ದಾರೆ. ನಾಯಕನ ಎಂಟ್ರಿ ಇದೆಯಲ್ಲ, ಅದು ಸ್ವಲ್ಪ ಬೇರೆ ಥರ. ಈ ನೆಪೋಟಿಸಮ್ ಇದೆಯಲ್ಲ, ಅಂದ್ರೆ ಸಿನಿಮಾ ಇಂಡಸ್ಟ್ರಿಲಿ ಫ್ಯಾಮಿಲಿ ಇನ್ಫ್ಲೂಯೆನ್ಸ್, ಓ ಹೌದು ಹೌದು, ಅದರ ಬಗ್ಗೆ ಮಾತಾಡೋ ಹಾಗಿದೆ ಅಂತೆ. ಇದು ನಿಜ ಜೀವನಕ್ಕೆ ಸ್ವಲ್ಪ ಕಾಂಟ್ರಾಸ್ಟ್ ಅನ್ಸಿದ್ರೂ ಅರಿಜಿತ್ ಸಿಂಗ್ ಹಾಡು ಶುರುವಾದಾಗ ಅದನ್ನೆಲ್ಲ ಮರ್ತು ಬಿಡ್ತೀವಿ ಅಂತ ವಿಮರ್ಶೆ ಹೇಳುತ್ತೆ. ಓ, ಹಾಗಾದ್ರೆ ಮ್ಯೂಸಿಕ್ ಅಷ್ಟು ಇಂಪಾರ್ಟೆಂಟಾ ಈ ಸಿನಿಮಾದಲ್ಲಿ? ಖಂಡಿತ. ಈ ವಿಮರ್ಶೆಯಲ್ಲಿ ಅದೇ ಒಂದು ಮುಖ್ಯವಾದ ಪಾಯಿಂಟ್, ಸಂಗೀತ. ಅರಿಜಿತ್ ಸಿಂಗ್ ಅವರ ಒಂದು ಹಾಡು, ಅದು ಜಾಸ್ತಿ ಪಾಪ್ಯುಲರ್ ಆಗಿಲ್ಲ ಅಂದ್ರೂ ಸಿಚುವೇಶನ್ಗೆ ತಕ್ಕ ಹಾಗೆ ತುಂಬಾ ಎಫೆಕ್ಟಿವ್ ಆಗಿದೆ ಅಂತ. ಹೌದಾ? ಒಳ್ಳೆ ಮ್ಯೂಸಿಕ್ ಸೆನ್ಸ್ ಇರೋ ಡೈರೆಕ್ಟರ್ಗಳು ಒಳ್ಳೆ ಇಮೋಷನಲ್ ಸಿನಿಮಾ ಮಾಡ್ತಾರೆ ಅನ್ನೋ ನಂಬಿಕೆ ಇದೆಯಲ್ಲ, ಅದು ಸಯ್ಯಾರ ವಿಷಯದಲ್ಲಿ ನಿಜ ಆಗಿದೆ ಅಂತ ವಿಮರ್ಶಕರು ಹೇಳ್ತಾರೆ. ಸರಿ, ಫಸ್ಟ್ ಹಾಫ್ ಟ್ರೇಲರ್ ನೋಡಿದ ಹಾಗೆ ಇದೆ ಅಂದ್ರೆ ಸಿನಿಮಾದ ನಿಜವಾದ ಏನು ಹೈಲೈಟ್ ಎಲ್ಲಿದೆ? ಆ ವಿಮರ್ಶೆ ಪ್ರಕಾರ ಸಿನಿಮಾದ ನಿಜವಾದ ಪವರ್ ಇರೋದು ಸೆಕೆಂಡ್ ಹಾಫಲ್ಲಿ ಬರೋ ಒಂದು ದೊಡ್ಡ ಟ್ವಿಸ್ಟ್ ಅಲ್ಲಿ. ಓ, ಟ್ವಿಸ್ಟ್ ಇದೆಯಾ? ಹೌದು, ಅದು ಸಾದಾಸೀದಾ ಟ್ವಿಸ್ಟ್ ಅಲ್ಲವಂತೆ. ಆ ಟ್ವಿಸ್ಟ್ ಬಂದ್ಮೇಲೆ ಸಿನಿಮಾನ ನೋಡೋ ರೀತಿಯೇ ಪೂರ್ತಿ ಬದಲಾಗುತ್ತಂತೆ. ಹೌದಾ? ಅಷ್ಟು ಪವರ್ಫುಲ್ ಆಗಿದೆಯಾ? ಹೌದು. ಎಷ್ಟರ ಮಟ್ಟಿಗೆ ಅಂದ್ರೆ ಮುಂದೆ ಬರೋ ಬೇರೆ ಸಿನಿಮಾಗಳನ್ನು ಕೂಡ ಈ ಸಯ್ಯಾರ ಟ್ವಿಸ್ಟ್ಗೆ ಹೋಲ್ಸ್ಬಿಡೋದು ಅಂತ ಹೇಳ್ತಾರೆ. ವಾವ್, ಇದು ತುಂಬಾ ಕ್ಯೂರಿಯಾಸಿಟಿ ಕೆರಳಿಸ್ತಿದೆ. ಆದ್ರೆ ಎಲ್ಲಾ ಪರ್ಫೆಕ್ಟ್ ಆಗಿರ್ಲಿಕ್ಕಿಲ್ಲ ಅಲ್ವಾ? ಏನಾದ್ರೂ ಮೈನಸ್ ಪಾಯಿಂಟ್ಸ್? ಹೌದು, ಕೆಲವು ಕೊರತೆಗಳನ್ನೂ ಹೇಳಿದ್ದಾರೆ. ಇಂಟರ್ವಲ್ ಆದ್ಮೇಲೆ ಒಂದು 30-40 ನಿಮಿಷ ಏನೋ ಸಿನಿಮಾ ಎಲ್ಲೋ ದಾರಿ ತಪ್ಪಿದ ಹಾಗೆ ಆಗತ್ತೆ, ಒಂದು ಕ್ಲಿಯರ್ ಡೈರೆಕ್ಷನ್ ಇಲ್ಲ ಅಂತ ಅನ್ಸುತ್ತೆ. ಆಮೇಲೆ ಕ್ಲೈಮ್ಯಾಕ್ಸ್ ಸ್ವಲ್ಪ ಬೇಗ ಮುಗಿಸಿದ್ರು, ಆತರ ಮಾಡಿದ್ರು ಅಂತನೂ ಅನ್ಸಿದೆ. ಕೆಲವು ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ನ ಸರಿಯಾಗಿ ಬಳಸ್ಕೊಂಡಿಲ್ಲ ಅಂತನೂ ಹೇಳಿದ್ದಾರೆ. ಓಕೆ. ಮುಖ್ಯವಾಗಿ ಆ ಟ್ವಿಸ್ಟ್ ಇದೆಯಲ್ಲ, ಅದು ಕೆಲವರಿಗೆ ಸ್ವಲ್ಪ ಡಿಸ್ಟರ್ಬಿಂಗ್ ಆಗ್ಬಹುದು, ಅಥವಾ ಹೇಳೋದು, ಅರಗಿಸ್ಕೊಳ್ಳೋ ಕಷ್ಟ ಆಗ್ಬೋದು ಅಂತನೂ ವಾರ್ನ್ ಮಾಡಿದ್ದಾರೆ. ಓ ಸರಿ, ಆದ್ರೆ ಈ ಸಂಗಪುಟ್ಟ ವಿಷಯಗಳನ್ನ ಬಿಟ್ರೆ ವಿಮರ್ಶೆಯಲ್ಲಿ ಯಾವುದನ್ನ ತುಂಬಾ ಮೆಚ್ಕೊಂಡಿದ್ದಾರೆ? ಅದು ಆಕ್ಟಿಂಗ್, ನಟನೆ. ಹೌದಾ? ಹೌದು, ಇಬ್ಬರು ಹೊಸಬರು ತುಂಬಾ ನ್ಯಾಚುರಲ್ ಆಗಿ ಆಕ್ಟ್ ಮಾಡಿದ್ದಾರೆ ಅಂತ. ತುಂಬಾ ದಿನಗಳಾದ್ಮೇಲೆ ಇಬ್ರು ನಿಜವಾದ ಮನುಷ್ಯರನ್ನ ಸ್ಕ್ರೀನ್ ಮೇಲೆ ನೋಡಿದ ಹಾಗೆ ಆಯ್ತು ಅಂತ ವಿಮರ್ಶಕರು ಹೇಳಿದ್ದಾರೆ. ಓ, ದಟ್ಸ್ ನೈಸ್. ನಾಯಕಿಯ ಮುಗ್ಧತೆ ಆಶಿಕಿ ಟು ಶ್ರದ್ಧಾ ಕಪೂರ್ ತರ ಇದೆ ಅಂತ ಹೋಲಿಸಿದ್ರೆ ನಾಯಕನ ಪಾತ್ರದಲ್ಲಿ ತಪ್ಪು ಹುಡುಕೋಕ್ಕಾಗಲ್ಲ. ಕ್ಲೈಮ್ಯಾಕ್ಸ್ ಬರುವಷ್ಟರಲ್ಲಿ ಆಡಿಯನ್ಸ್ ಆ ಪಾತ್ರಕ್ಕೆ ಕನೆಕ್ಟ್ ಆಗ್ತಾರೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಯಾರು ನೋಡಬಹುದು ಈ ಸಿನಿಮಾನ?
ಎಲ್ರಿಗೂ ಇಷ್ಟ ಆಗುತ್ತಾ? ನೋಡಿ, ವಿಮರ್ಶಕರು ಸ್ಪಷ್ಟವಾಗಿ ಹೇಳಿರೋದೇನೆಂದ್ರೆ ಇದು ಸೀರಿಯಸ್ ಸಿನಿಮಾ, ಎಮೋಷನಲಿ ಹೆವಿ ಅನಿಸ್ಬಹುದು. ಲೈಟ್ ಹಾರ್ಟೆಡ್ ರೊಮ್ಯಾನ್ಸ್ ಅಥವಾ ಮಾಸ್ ಮಸಾಲಾ ಸಿನಿಮಾ ನೋಡೋರ್ಗೆ ಇದು ಬಹುಶಃ ಇಷ್ಟ ಆಗದೇ ಇರ್ಬೋದು. ಸರಿ. ಇದರಲ್ಲಿ ಅಡಲ್ಟ್ ಸೀನ್ಸ್ ಏನೂ ಇಲ್ವಂತೆ, ಸೊ ಫ್ಯಾಮಿಲಿ ನೋಡಬಹುದು. ಆದ್ರೆ ಆ ಟ್ವಿಸ್ಟ್ ಬಗ್ಗೆ ಒಂದು ಎಚ್ಚರಿಕೆ ಇರ್ಲಿ ಅಂತಾರೆ. ಓಕೆ, ಫೈನಲ್ ಆಗಿ ರೇಟಿಂಗ್ ಎಷ್ಟು ಕೊಡ್ತಿದ್ದಾರೆ? ಒಟ್ಟಾರೆ 5ಕ್ಕೆ 3.5 ಸ್ಟಾರ್ಸ್. 3.5. ಹೌದು. ಕಥೆ, ನಟನೆ, ಮ್ಯೂಸಿಕ್ಗೆ 3 ಸ್ಟಾರ್ಸ್. ಆಮೇಲೆ ಆ ಶಾಕಿಂಗ್ ಟ್ವಿಸ್ಟ್ ಇದೆಯಲ್ಲ, ಅದಕ್ಕೆ ಒಂದು ಎಕ್ಸ್ಟ್ರಾ ಅರ್ಧ ಸ್ಟಾರ್. ಸರಿ, ಹಾಗಾದ್ರೆ ಒಟ್ಟಿನಲ್ಲಿ ಹೇಳೋದಾದ್ರೆ ಸಯ್ಯಾರ ಒಂದು ಇಮೋಷನಲ್ ಸಿನಿಮಾ, ಒಳ್ಳೆ ಸಂಗೀತ ಇದೆ, ನಟನೆ ಚೆನ್ನಾಗಿದೆ, ಸೆಕೆಂಡ್ ಹಾಫ್ನಲ್ಲಿರೋ ಟ್ವಿಸ್ಟ್ ಮುಖ್ಯವಾದದ್ದು, ಆದ್ರೆ ಮಧ್ಯದಲ್ಲಿ ಸ್ವಲ್ಪ ಸ್ಲೋ ಆಗುತ್ತೆ. ಹೌದು, ಕರೆಕ್ಟಾಗಿ ಹೇಳಿದ್ರಿ. ಅದೇ ಸಾರಾಂಶ. ಇಲ್ಲಿ ಒಂದು ವಿಷಯ ಯೋಚನೆ ಮಾಡ್ಬೇಕು ಅನ್ಸುತ್ತೆ. ಈಗಿನ ಕಾಲದಲ್ಲಿ ಎಲ್ಲರೂ ಸ್ಕ್ರೀನ್ ಮೇಲೆ ಪರ್ಫೆಕ್ಟ್ ಆಗಿ ಕಾಣಬೇಕು ಅಂತ ಪ್ರಯತ್ನ ಪಡ್ತಾರಲ್ಲ. ಹೌದು. ಹಾಗಿದ್ದಾಗ ಈ ಸಿನಿಮಾದ ಹೊಸಬ್ರು ಇಷ್ಟು ಸಹಜವಾಗಿ ನಟಿಸಿದ್ದಾರೆ ಅಂತ ವಿಮರ್ಶೆ ಹೊಗಳಿರೋದು ಗಮನಿಸಬೇಕಾದ ವಿಷಯ. ಇದು ಏನಾದರೂ ಬದಲಾವಣೆಯ ಸೂಚನೆನಾ ಇಂಡಸ್ಟ್ರಿಲಿ, ಅಥವಾ ಇದು ಒಂಥರ ಅಪರೂಪದ ಕೇಸ? ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇವತ್ತಿನ ಚರ್ಚೆ ಮುಗ್ಸೋಣ. ಒಳ್ಳೆ ಪಾಯಿಂಟ್.